ಸ್ಟ್ರಾಂಗ್. ನನ್ನ ಮಗಳು ಬ್ರೇಕ್ಫಾಸ್ಟ್ಗೆ ಅಂತ ನಾನು ಪಾಲಕ್ ಕ್ಯಾರೆಟ್ ಉಪ್ಪಿಟ್ಟು ಮಾಡಿದ್ದೆ. ಇದನ್ನ ಮಾಡೋಕ್ಕೆ ಕಾಲು ಭಾಗ ಆನಿಯನ್ನ ಸಣ್ಣದಾಗಿ ಚಾಪ್ ಮಾಡ್ಕೊಂಡಿದ್ದೀನಿ. ಹಾಗೆ ಒಂದು ಎಲೆ ಪಾಲಕು, 2-3 ಕರಿಬೇವನ್ನು ಕೂಡ ಸಣ್ಣದಾಗಿ ಚಾಪ್ ಮಾಡ್ಕೋಬೇಕು. ಕಾಲು ಭಾಗ ಕ್ಯಾರೆಟ್ನ ಗ್ರೇಟ್ ಮಾಡ್ಕೊಂಡಿದ್ದೀನಿ. ಒಂದು ಪ್ಯಾನ್ಗೆ 3 ಸ್ಪೂನ್ ಮೀಡಿಯಂ ರವೆ ತಗೊಂಡು ಚೆನ್ನಾಗಿ ಡ್ರೈ ಫ್ರೈ ಮಾಡ್ಕೊಂಡಿದ್ದೀನಿ. ರೋಸ್ಟ್ ಮಾಡಿರೋ ರವೆನ ಎತ್ತಿಟ್ಕೊಂಡು ಮತ್ತೆ ಅದೇ ಪ್ಯಾನಿಗೆ ಸ್ವಲ್ಪ ತುಪ್ಪ, ಸಾಸಿವೆ, ಜೀರಿಗೆ ಪೌಡರ್ ಮತ್ತೆ ಚಾಪ್ ಮಾಡ್ಕೊಂಡಿರೋ ಎಲ್ಲ ಇಂಗ್ರೀಡಿಯೆಂಟ್ಸ್ನ ಸ್ವಲ್ಪ ವಾಟರ್ ಹಾಕೊಂಡು ಚೆನ್ನಾಗಿ ಬೇಯಿಸ್ಕೊಬೇಕು. ಹಾಗೆ ಅರಿಶಿನ ಕೂಡ ಆ್ಯಡ್ ಮಾಡಿದ್ದೀನಿ. ಸ್ವಲ್ಪ ವಾಟರ್ ಬಾಯ್ಲಿಂಗ್ ಬರುತ್ತಿದೆ ಅನ್ಬೇಕಾದ್ರೆ ರವೆನ ಆ್ಯಡ್ ಮಾಡಿ. ರವೆ ಚೆನ್ನಾಗಿ ಅರಳವರೆಗೂ ಮೀಡಿಯಂ ಫ್ಲೇಮಲ್ಲಿ ಬೇಯಿಸ್ಕೊಂಡ್ರೆ ಪಾಲಕ್ ಕ್ಯಾರೆಟ್ ರೆಡಿ ಆಗುತ್ತೆ. ಪಾಲಕ್ ಇಂದ ಮಗುಗೆ ಐರನ್ ಕಂಟೆಂಟ್ ಸಿಗುತ್ತೆ. ಕ್ಯಾರೆಟ್ ಕಣ್ಣಿಗೆ ಒಳ್ಳೆಯದು ಆ್ಯಂಡ್ ರವೆ ಡೈಜೆಷನ್ ಈಸಿ ಆಗುತ್ತೆ. ಮಗುಗೆ ಸಾಲ್ಟ್ ಹಾಕಲ್ವಾ ಅಂತ ತುಂಬಾ ಜನ ಕೇಳ್ತೀರಾ. ಮಗುಗೆ ಸಾಲ್ಟ್ನ 1 ಇಯರ್ ವರೆಗೂ ಕೊಡಬಾರ್ದು. ಮತ್ತೆ ಮಗು ಹೇಗೆ ತಿನ್ನುತ್ತೆ, ಹೇಗೆ ಮಗುಗೆ ಟೇಸ್ಟ್ ಸಿಗುತ್ತೆ ಅನ್ನೋದಾದ್ರೆ ಜೀರಿಗೆ, ಕರಿಬೇವು ಮತ್ತೆ ಎಲ್ಲ ಇಂಗ್ರೀಡಿಯೆಂಟ್ಸ್ ಇಂದನೂ ಟೇಸ್ಟ್ ರಿಲೀಸ್ ಆಗೋದ್ರಿಂದ ಈ ಉಪ್ಪಿಟ್ಟು ತುಂಬಾನೇ ಚೆನ್ನಾಗಿ ಬರುತ್ತೆ. ಮಕ್ಕಳು ತಿಂತಾರೆ. ನನ್ನ ಮಗಳು ಕೂಡ ಈ ಉಪ್ಪಿಟ್ಟನ್ನ ತುಂಬಾನೇ ಚೆನ್ನಾಗಿ ಇಷ್ಟಪಟ್ಟು ತಿಂದ್ಲು. ಅವಳು ತಿನ್ಬೇಕಾದ್ರೆ ಸ್ವಲ್ಪ ಸೌಂಡ್ ಮಾಡ್ತಿದ್ಲು. ಅವಳಿಗೆ ನಿದ್ದೆ ಬರ್ತಿತ್ತು ಅನ್ಸುತ್ತೆ. ನಮ್ಮತ್ತೆ ಅವಳು ತಿನ್ನೋಕ್ಕಿಂತ ಮುಂಚೆ ತಲೆ ಸ್ನಾನ ಮಾಡಿಸೋಣ ಅಂತ ಹೇಳ್ಬಿಟ್ಟು ಫುಲ್ ಬಾಡಿ ಮಸಾಜ್ ಮಾಡಿ ಅವಳಿಗೆ ತಲೆಗೆಲ್ಲ ಎಣ್ಣೆ ಹಾಕಿದ್ರು. ಮೋಸ್ಟ್ಲಿ ಅದಕ್ಕೆ ಅವಳಿಗೆ ನಿದ್ದೆ ಬರೋ ಥರ ಆಗ್ತಾ ಇದೆ. ಇವಾಗ ನಾವು ಅವಳಿಗೆ ವಾರಕ್ಕೆ 1 ಸರಿ ಇಲ್ಲ 2 ಸರಿ ತಲೆಗೆ ಎಣ್ಣೆ ಹಾಕಿ ಚೆನ್ನಾಗಿ ಬಾಡಿ ಮಸಾಜ್ ಮಾಡಿ ಸ್ನಾನ ಮಾಡಿಸ್ತೀವಿ. ಆ್ಯಂಡ್ ಸ್ನಾನ ಮಾಡಿಸಾದ್ಮೇಲೆ ಸ್ವಲ್ಪ ಫೀಡ್ ಮಾಡಿ ಆಮೇಲೆ ಮಲಗಿಸ್ತೀವಿ. ಮನೆಯಲ್ಲಿ ಕಬ್ಬರ್ಡ್ ಏನೋ ಇರುತ್ತೆ, ಬಟ್ ಎಲ್ಲ ಬಟ್ಟೆಗಳನ್ನು ಇಡೋಕ್ಕಾಗಲ್ಲ. ಡೈಲಿ ವೇರ್, ಔಟ್ ವೇರ್, ಎಥ್ನಿಕ್ ವೇರ್, ಕ್ಯಾಶುವಲ್ ವೇರ್, ಸಾರೀಸ್, ಮಕ್ಕಳು ಬಟ್ಟೆಗಳು ಈ ಥರ ಎಲ್ಲಾನು ಸೆಪ್ರೇಟಾಗಿ ಇಡಬೇಕಂದ್ರೆ ವಾರ್ಡ್ರೋಬ್ ಅಷ್ಟೇ ಅಲ್ಲ, ವಾರ್ಡ್ರೋಬಿಗೆ ಆರ್ಗನೈಸರ್ಸ್. ತುಂಬಾ ದಿನದಿಂದ ವಾರ್ಡ್ರೋಬ್ ಕ್ಲೀನ್ ಮಾಡೋಣ ಅಂತ ಅನ್ಕೊಳ್ತಿದ್ದೆ, ಅಷ್ಟೇ ಕ್ಲೀನ್ ಮಾಡೋಕ್ಕೆ ಆಗ್ತಿರ್ಲಿಲ್ಲ. ಫೈನಲಿ ಇವತ್ತು ಕ್ಲೀನ್ ಮಾಡೇ ಬಿಡೋಣ ಅಂತ ಹೇಳ್ಬಿಟ್ಟು ಶೆಲ್ಫಲ್ಲಿರೋ ಎಲ್ಲ ಬಟ್ಟೆಗಳನ್ನು ತೆಗ್ದಾಕಿದೆ. ಬೇಗ ಜೋಡಿಸೋಣ ಅಂತ ಬಟ್ಟೆ ಏನೋ ತೆಗ್ದ್ಬಿಟ್ಟೆ. ಬಟ್ ತೆಗ್ದಾದ್ಮೇಲೆ ಗೊತ್ತಾಯ್ತು ಇದು ಇವಾಗಂತೂ ಮುಗಿಯಲ್ಲ. ಆಲ್ಮೋಸ್ಟ್ ನನಗೆ ಮಧ್ಯಾಹ್ನ ಸ್ಟಾರ್ಟ್ ಮಾಡಿದ್ದು ಸಂಜೆವರೆಗೂ ಇಡೀ ಬಟ್ಟೆ ಜೋಡಿಸೋದಕ್ಕೆ ಯಾರ ಹೆಲ್ಪು ತಗೊಳಕ್ಕಾಗಲ್ಲ. ಬಿಕಾಸ್ ಯಾರಿಗೂ ಗೊತ್ತಿರಲ್ಲ ನಮ್ಮ ಬಟ್ಟೆ ಯಾವ ಶೆಲ್ಫಲ್ಲಿ ಇಡಬೇಕು ಆ್ಯಂಡ್ ಯಾವ ಬಟ್ಟೆ ಟೈಟ್ ಆಗುತ್ತೆ, ಯಾವ ಬಟ್ಟೆ ಲೂಸ್ ಆಗುತ್ತೆ, ಯಾವ್ದು ಹೊಸದು ಯಾವ್ದು ಹಳೇದು ಅಂತ. ಡೆಲಿವರಿ ಆಗಿದ್ದು ಒಂದು 6 months ವರೆಗಂತೂ ನಂಗೆ ಯಾವ ಬಟ್ಟೆನೂ ಆಗ್ತಿರ್ಲಿಲ್ಲ. ಎಲ್ಲ ಟೈಟ್ ಆಗ್ತಿತ್ತು. ಎಷ್ಟೇ ಬಿಚ್ಚಿದ್ರೂ ಸಾಕಾಗ್ತಿರ್ಲಿಲ್ಲ. ಇತ್ತೀಚೆಗೆ ಆಫ್ಟರ್ 10 months ನಂಗೆ ಇವಾಗ ಬಟ್ಟೆ ಫಿಟ್ಟಿಂಗಿಗೆ ಬರಕ್ಕೆ ಸ್ಟಾರ್ಟ್ ಆಗಿದೆ. ಆ್ಯಂಡ್ ಇನ್ನ ಕೆಲವು ಬಟ್ಟೆಗಳು ಇನ್ನ ಟೈಟ್. ನಾನು ಬಟ್ಟೆಗಳನ್ನ ಅವಾಗ ಫಿಲ್ಟರ್ ಮಾಡಿ ಎತ್ತಿಟ್ಕೊಳ್ತೀನಿ. ಇದರಿಂದ ನನಗೆ ಯಾವ ಬಟ್ಟೆ ಹಾಕೊಂಡಿದ್ದೀನಿ, ಯಾವ ಬಟ್ಟೆ ಹಾಕೊಂಡಿಲ್ಲ ಅಂತ ಒಂದು ಐಡಿಯಾ ಸಿಗುತ್ತೆ. ಯೂಸ್ ಮಾಡಿ ಬೋರ್ ಆಗಿರೋ ಬಟ್ಟೆಗಳನ್ನ ಒಂದ್ ಕಡೆ ಎತ್ತಿಟ್ರೆ, ಸದ್ಯಕ್ಕೆ ಯೂಸ್ ಮಾಡದೇ ಇರೋ ಬಟ್ಟೆಗಳನ್ನ ಇನ್ನೊಂದ್ ಕಡೆ ಎತ್ತಿಟ್ಟಿರ್ತೀನಿ. ಇದನ್ನ ರೆಗ್ಯುಲರ್ ಶೆಲ್ಫ್ ಅಲ್ಲಿ ಜಾಸ್ತಿ ಬಟ್ಟೆ ಇಡ್ಸೋ ತರ ಇಟ್ಟಿದ್ದೀನಿ. ಈಗ ಸ್ವಲ್ಪ ಚಳಿ ಇರೋದ್ರಿಂದ ಪುಲೋವರ್ನೆಲ್ಲ ಎತ್ತಿಟ್ಟಿದ್ದೆ. ಅದನ್ನೆಲ್ಲ ವಾಪಸ್ ನನಗೆ ಬೇಕು ಅಂತ ಹೇಳ್ಬಿಟ್ಟು ಎತ್ತಿಟ್ಕೊಳ್ತಾ ಇದ್ದೀನಿ. ಹಾಗೆ ಸ್ಲೀವ್ಲೆಸ್ ಡ್ರೆಸ್ಗಳು ಮತ್ತೆ ಶಾರ್ಟ್ ಡ್ರೆಸ್ಸಸ್ನೆಲ್ಲ ಎತ್ತಿಡ್ತಾ ಇದ್ದೀನಿ, ಯೂಸ್ ಆಗಲ್ಲ ಅಂತ. ಹಾಗೆ ಜೋಡಿಸ್ತಾ ಈ ತರ ಕಳೆದೋಗಿರೋ ಐಟಮ್ಸ್ ಗಳು ಸಿಗುತ್ತೆ. ಈ ಕಫ್ಸ್ ತುಂಬಾ ದಿನದಿಂದ ಹುಡುಕ್ತಿದ್ದೆ, ಇವಾಗ ಸಿಕ್ಕಿದೆ. ನಾನು ಈಚ್ ಅಂಡ್ ಎವ್ರಿ ಡೇ ಯೂಸ್ ಮಾಡೋ ಬಟ್ಟೆಗಳನ್ನ ಈ ತರ ಆರ್ಗನೈಸರ್ಸ್ ಅಲ್ಲಿ ಎತ್ತಿಟ್ಟಿದ್ದೀನಿ. ಟೀ ಶರ್ಟ್ಸು, ವಾಕಿಂಗ್ ಕ್ಲೋತ್ಸು, ಜೀನ್ಸು, ಕುರ್ತಾಸು, ಔಟ್ವೇರ್ ಡ್ರೆಸ್ಸಸ್ಸು. ಆರ್ಗನೈಸರ್ಸ್ನೆಲ್ಲ ಇಡಕ್ಕಿಂತ ಮುಂಚೆ ನ್ಯೂಸ್ ಪೇಪರ್ ಹಾಕೋದ್ರ ಬದಲು ಈ ತರ ಒಂದು ಶೀಟ್ ಯೂಸ್ ಮಾಡ್ತೀನಿ. ಸ್ಲ್ಯಾಬ್ಸ್ನೆಲ್ಲ ನೀಟಾಗಿ ಒರೆಸ್ಕೊಂಡು ಅದಾದ್ಮೇಲೆ ಇದನ್ನ ಪ್ಲೇಸ್ ಮಾಡಿ ಆರ್ಗನೈಸರ್ಸ್ ಇಡ್ತೀನಿ. ಈ ತರ ಸೆಪರೇಟ್ ಬಾಕ್ಸ್ ಅಲ್ಲಿ ಹಾಕಿ ಎತ್ತಿಡ್ತೀನಿ. ಎವ್ರಿ ಡೇ ಯಾವ ಬಟ್ಟೆ ಬೇಕೋ ಆ ಬಾಕ್ಸ್ ಮಾತ್ರ ತೆಗೆದು ವಾಪಸ್ ಇಡ್ತೀನಿ. ಇದರಿಂದ ಬಟ್ಟೆ ಕೂಡ ನೀಟಾಗಿರುತ್ತೆ ಆ್ಯಂಡ್ ಬಟ್ಟೆಗಳು ಹರಡಿದ್ರು ಕೂಡ ಆ ಪರ್ಟಿಕ್ಯುಲರ್ ಬಾಕ್ಸ್ ಅಲ್ಲಿ ಮಾತ್ರ ಹರಡಿರುತ್ತೆ. ಈ ಆರ್ಗನೈಸರ್ನ ನಾನು ಆಲ್ಮೋಸ್ಟ್ 3 years ಇಂದ ಯೂಸ್ ಮಾಡ್ತಾ ಇದ್ದೀನಿ. ನನಗೆ ಇದೇ ಕಲರ್ ಬೇಕು, ಆಫ್ ವೈಟ್ ಅಲ್ಲೇ ಬೇಕು ಅಂತ ತಗೊಂಡೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ನೆಕ್ಸ್ಟ್ ಸಾರಿ ಆರ್ಗನೈಸರ್ಸ್. ಇದು ನಮ್ಮ ಅತ್ತೆದು. ಆನ್ಲೈನ್ ಅಲ್ಲಿ ತುಂಬಾ ಸಾರಿ ಆರ್ಗನೈಸರ್ಸ್ ತರಿಸಿದೀವಿ, ಬಟ್ ಇದ್ರ ಕ್ವಾಲಿಟಿ ಯಾವುದನ್ನು ಮ್ಯಾಚ್ ಮಾಡಲ್ಲ. ಬೆಸ್ಟ್ ಥಿಂಗ್ ಇಸ್ ಇದು 100 ಲೀಟರ್ಸ್ ಇದೆ. ನಿಮ್ಗೆ ಎಷ್ಟು ಸಾರಿ ಬೇಕೋ ಅಷ್ಟು ಸಾರಿ ಇಟ್ಕೊಬಹುದು. ಅರೌಂಡ್ 60 ಸ್ಯಾರೀಸ್ನ ಈಚ್ ಬಾಕ್ಸಲ್ಲಿ ಇಟ್ಕೊಬಹುದು. ಇದರಲ್ಲಿ ಡಿಫ್ರೆಂಟ್ ಸೈಜಸ್ ಕೂಡ ಸಿಗುತ್ತೆ. ಕಬರ್ಡ್ ದೊಡ್ಡದಿರೋದ್ರಿಂದ ನಾನು 100 ಲೀಟರ್ಸ್ ಆರ್ಡರ್ ಮಾಡಿದ್ದೆ 2. ಆ್ಯಂಡ್ ಇದು ಎಷ್ಟು ಸ್ಟ್ರಾಂಗ್ ಆಗಿ ಸ್ಟರ್ಡಿ ಆಗಿದೆ ಅಂತ ಹೇಳಿದ್ರೆ, ಈಚ್ ಬಾಕ್ಸಲ್ಲಿ ನೀವು 60 ಸಾರೀಸ್ ಇಟ್ಟು ಒಂದ್ರ ಮೇಲೆ ಒಂದು ಇಟ್ರು ಅದ್ರ ಶೇಪ್ ಏನೂ ಆಗಲ್ಲ. ಇದೇ ಥರ ಸೂಟ್ ಕೇಸ್ ಶೇಪಲ್ಲಿ ಇರುತ್ತೆ. ಟಾಪ್ ಆ್ಯಂಡ್ ಫ್ರಂಟಲ್ಲಿ ಈ ಥರ ಜಿಪ್ ಇರುತ್ತೆ. ಈ ಥರ ವೈಡ್ ಆಗಿ ಓಪನ್ ಮಾಡಿಕೊಂಡು ನಿಮ್ಗೆ ಯಾವ ಸ್ಯಾರಿ ಬೇಕೋ ಆ ಸ್ಯಾರಿ ತೊಗೊಬೋದು. ಆ್ಯಂಡ್ ಜಿಪ್ ಕ್ವಾಲಿಟಿ ಕೂಡ ತುಂಬಾನೇ ಚೆನ್ನಾಗಿದೆ. ಈ ಬಾಕ್ಸ್ನ ತುಂಬ ಲಾಂಗ್ ಟರ್ಮಲ್ಲಿ ಯೂಸ್ ಮಾಡಿ. ನೆಕ್ಸ್ಟ್ ಈ ಥರ ಕಾಟನ್ ಸ್ಯಾರಿ ಕವರ್ ಸಿಗುತ್ತೆ. ಇದರಲ್ಲೂ ಕೂಡ ಅರೌಂಡ್ 20 ಸ್ಯಾರಿಗಳವರೆಗೂ ಇಡ್ಬೋದು. ಆ್ಯಂಡ್ ಇದೆರಡರಲ್ಲೂ ಕೂಡ ನೀವು ಸ್ಯಾರಿ ಇಲ್ಲ ಬಟ್ಟೆಗಳು ಇಲ್ಲ ಎಥ್ನಿಕ್ ವೇರ್ಸ್ ಏನಾದರೂ ಇಡ್ಬೋದು. ಇದರಲ್ಲೂ ಕೂಡ ಟ್ರಾನ್ಸ್ಪರೆಂಟ್ ಮೆಶ್ ಇರುತ್ತೆ. ನಿಮ್ಗೆ ಯಾವ ಸ್ಯಾರಿ ಬೇಕು ಎಲ್ಲಿದೆ ಅಂತ ಈಸಿಯಾಗಿ ಐಡೆಂಟಿಫೈ ಮಾಡಿ ತಗೊಬೋದು. ಇದು ಮೆಟೀರಿಯಲ್ ತುಂಬಾನೇ. ಈ ತರ ಸಾರಿ ಆರ್ಗನೈಸರ್ಸ್ ಅಲ್ಲಿ ಇಲ್ಲ ಸಾರಿ ಕವರ್ಸ್ ಅಲ್ಲಿ ಇಡೋದ್ರಿಂದ ಸೀರೆಗಳು ಗಲೀಜಾಗುತ್ತೆ ಅನ್ನೋ ಭಯ ಇರಲ್ಲ. ಆ್ಯಂಡ್ ಕಾಸ್ಟ್ಲಿ ಸೀರೆಗಳು ತುಂಬಾ ವರ್ಷದವರೆಗೆ ಇರುತ್ತೆ.
ಇದರಿಂದ ಕಬರ್ಡ್ ಅಲ್ಲಿ ಸ್ಪೇಸ್ ಕೂಡ ಉಳಿಯುತ್ತೆ, ಸೀರೆ ಕೂಡ ಕ್ಲೀನ್ ಆಗಿ ಸೇಫ್ ಆಗಿರುತ್ತೆ ಅಂಡ್ ನೀಟಾಗಿ ಕಾಣಿಸುತ್ತೆ. ಫಸ್ಟ್ ಆರ್ಗನೈಸರ್ ಅಲ್ಲಿ ಒಂದು ಮುಕ್ಕಾಲ್ ಭಾಗ ಸೀರೆ ತುಂಬಿತ್ತು. ಸರಿ ಫುಲ್ ತುಂಬೋಣ, ಎಷ್ಟು ವೆಯ್ಟ್ ಇರುತ್ತೆ ನೋಡೋಣ ಅಂತ ಹೇಳ್ಬಿಟ್ಟು ವಿನಿತ್ ಹಾಕಿ ಎತ್ತಿಟ್ಟ. ನಾನು ಸರಿ ಆಯ್ತು ನಾನೇ ಎತ್ತುತ್ತೀನಿ ಅಂತ ಹೇಳ್ಬಿಟ್ಟು ವೆಯ್ಟ್ ಚೆಕ್ ಮಾಡ್ತಾ ಇದ್ದೆ, ಪ್ರೀವಿಯಸ್ ಎಷ್ಟಿರುತ್ತೆ ಅಂತ ಹೇಳ್ಬಿಟ್ಟು. ಪ್ರೀವಿಯಸ್ ವೆಯ್ಟ್ ಚೆಕ್ ಮಾಡಿ ಸರಿ ಎತ್ತೋಣ ಅಂತ ಹೋದ್ರೆ ನನ್ನ ಕೈಲಿ ಎತ್ತಕ್ಕೆ ಆಗ್ತಿರ್ಲಿಲ್ಲ. ಫುಲ್ ಶಕ್ತಿ ಕೊಟ್ಟು ಎತ್ತಿದ್ರು ಎತ್ತಕ್ಕೆ ಆಗ್ತಿರ್ಲಿಲ್ಲ. ಸರಿ ಆಯ್ತು ಅಂತ ಹೇಳ್ಬಿಟ್ಟು ವಿನೀತಿಗೆ ಹೇಳ್ದೆ, ನೀನ್ ಟ್ರೈ ಮಾಡು, ನಿನ್ ಕೈಲಿ ಆಗುತ್ತೆ ಅಂತ. ಸರಿ ನೀನೇ ಎತ್ತು ನೋಡೋಣ ಎಷ್ಟು ವೆಯ್ಟ್ ಇದೆ ಅಂತ ಹೇಳ್ಬಿಟ್ಟು ನೋಡಿದಾಗ ಓವರ್ ಆಲ್ 109 kgs ಇತ್ತು. ಅವ್ನು ಆಕ್ಚುಯಲ್ ವೆಯ್ಟ್ ಇದ್ದಿದ್ದು 82 kg ಸಮಥಿಂಗ್. ಸೊ 26.6 ಅಂದ್ರೆ 27 kg ಇತ್ತು ಹೆಚ್ಚು ಕಡಿಮೆ. ನೀನ್ 26 kg ಇರೋ ವೆಯ್ಟ್ ಎತ್ತಕ್ಕಾಗಲ್ವಾ, ನಿನ್ಗೆ ಅಷ್ಟೊಂದು ವೀಕ್ ಆಗಿದ್ಯಾ ಅಂತ ಹೇಳ್ತಿದ್ದ. ಇದೇನ್ ಲೆಕ್ಕ, ನಿನ್ನನ್ನೇ ಎತ್ತುತ್ತೀನಿ ಅಂತ ಹೇಳ್ಬಿಟ್ಟು ಎತ್ತಿ ತೋರಿಸ್ತಾ ಇದೀನಿ. 82 kg ಇದ್ದಾನೆ, ಅವನನ್ನೇ ಎತ್ತದೆ. ರೆಡಿ 1 2 3 ಗೋ. ನಂದು ಸ್ಟ್ರೈಟ್ ಸ್ಟೇಬಲ್ ಆಗಿರುತ್ತೆ. ನಾಯಿ ಮರಿ ನಿನಗೆ ತಿಂಡಿ ಏಕೆ ಬೇಕು, ಆತರ ಕುತ್ಕೋ ಒಂದ್ ಪ್ಲೇಸ್ ಅಲ್ಲಿ ತರ್ಲೆ. ತಿಂದು ದಪ್ಪವಾಗಿ ಮನೆಯ ಕಾಯಬೇಕು. ನಾಯಿ ಮರಿ ಕಳ್ಳ ಬಂದರೇನು ಮಾಡುವೆ, ಏನ್ ಮಾಡುವೆ ನಾಯಿ ಮರಿ? ಹೌದಾ, ಬೌ ಬೌ ಎಂದು ಬಗಳಿ ಕಳ್ಳನ ಓಡಿಸುವೆ. ವಾಕಿಂಗ್ ಶೂಸ್ ಬೇಕಿತ್ತು, ಸ್ವಲ್ಪ ಹಾಳಾಗಿತ್ತು ಅಂತ ಹೇಳ್ಬಿಟ್ಟು ಶೂಸ್ ತಗೊಳಕ್ ಬಂದಿದ್ವಿ. ಬಟ್ ನಂಗೆ ಯಾವ್ದು ಅಷ್ಟೊಂದು ಕಂಫರ್ಟಬಲ್ ಅನ್ಸ್ಲಿಲ್ಲ, ಇಷ್ಟನೂ ಆಗ್ಲಿಲ್ಲ. ಸರಿ ಬಟ್ಟೆನಾದ್ರೂ ನೋಡೋಣ ಅಂತ ಹೇಳ್ಬಿಟ್ಟು ಮ್ಯಾಕ್ಸಿಗೆ ಬಂದಿದ್ವಿ. ಇವ್ನ್ಗೆ ಯಾವ್ದೋ ಡಾಗ್ ಇದು ಬ್ಯಾಗ್ ಸಿಕ್ತು ಅಂತ ಹೇಳ್ಬಿಟ್ಟು ಹಾಕೊಡು ಅಂತ ಹೇಳ್ಬಿಟ್ಟು ಹಾಕ್ಸ್ಕೊಂಡಿದ್ದಾನೆ ಅವ್ರ ಅಪ್ಪನ ಹತ್ರ. ಹಾಕೊಂಡು ಫುಲ್ ಮ್ಯಾಕ್ಸ್ ಪೂರ್ತಿ ಓಡಾಡ್ತಾ ಇದ್ದಾನೆ. ಅಂಡ್ ಅಥರ್ವ್ದು ಇನ್ನೊಂದು ಪ್ರಾಬ್ಲಮ್ ಏನಂದ್ರೆ, ಎಲ್ಲಾದ್ರೂ ಹೊರಗಡೆ ಬರ್ಬೇಕಾದ್ರೆ ಚೆನ್ನಾಗಿ ಮನೆಯಿಂದಾನೇ ನೀರ್ ಕುಡಿದ್ಬಿಟ್ಟು ಬಂದ್ಬಿಡ್ತಾನೆ. ಇಲ್ಲಿ ಶಾಪಿಗೆ ಬಂದಾದ್ಮೇಲೆ ಸುಸು 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 ಅಂತ ಅರ್ಜೆಂಟ್ ಮಾಡ್ತಾನೆ. ಸ್ವಲ್ಪ ಹೊತ್ತು ಹಿಂಗೆ ಓಡಾಡಾದ್ಮೇಲೆ ಇಲ್ಲೂ ಹಂಗೆ ಮಾಡ್ದ. ಸಡನ್ ಆಗಿ ಸುಸು ಬರ್ತಿದೆ ಅಂತ ಹೇಳಿದ್ನ. ನಮ್ಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ಲಿಲ್ಲ. ಅಲ್ಲೇ ಒಬ್ರು ಸ್ಟಾಫ್ ಕೇಳಿಸ್ಕೊಂಡ್ರು. ಸರಿ ಇಲ್ಲಿ ಹೋಗಿ ಅಂತ ಹೇಳ್ಬಿಟ್ಟು ವಾಶ್ರೂಮಿಗೆ ಡೈರೆಕ್ಟ್ ಮಾಡಿದ್ರು. ವಿನೀತ್ ಹೋಗ್ಬಿಟ್ಟು ಸುಸು ಮಾಡಿಸ್ಕೊಂಡು ವಾಪಸ್ ಬಂದಿದ್ದಾಯ್ತು. ಅಥರ್ವಿಗೆ ಬಟ್ಟೆ ನೋಡೋಣ ಅಂತ ಹೇಳ್ಬಿಟ್ಟು ಕಿಡ್ಸ್ ಸೆಕ್ಷನ್ ಬಂದಿದ್ವಿ. ಅಲ್ಲೇ ವಿಮೆನ್ಸಿಗೆ ಆಕ್ಸೆಸರೀಸು ಮತ್ತು ಹ್ಯಾಂಡ್ ಬ್ಯಾಗ್ಸು, ಕ್ಲಚಸ್ ಎಲ್ಲ ಇತ್ತು. ನಾನು ಕೆಲವು ಟ್ರೈ ಮಾಡಿದೆ, ಬಟ್ ಯಾವುದು ತಗೊಳ್ಳೇಬೇಕು ಅನ್ನೋಷ್ಟು ಇಷ್ಟ ಆಗಲಿಲ್ಲ. ಫಸ್ಟ್ ಇರೋದನ್ನ ಯೂಸ್ ಮಾಡಿ ಆಮೇಲೆ ನೋಡೋಣ ಅಂತ ಹೇಳ್ಬಿಟ್ಟು ಸುಮ್ಮನಾದೆ. ನನಗೆ ಕುರ್ತಾಗಳಿಗೆ ಲೆಗಿನ್ಸ್ ಇರಲಿಲ್ಲ, ಸೊ ಕೆಲವು ಲೆಗಿನ್ಸ್ಗಳನ್ನ ತೊಗೊಂಡೆ. ಅಥರ್ವ್ಗೆ ಔಟ್ವೇರ್ ಶರ್ಟ್ಸ್ಗಳಿದೆ, ಬಟ್ ಬಾಟಮ್ಸ್ಗಳಿರಲಿಲ್ಲ ಅಂತ ಹೇಳ್ಬಿಟ್ಟು ಅವರಪ್ಪ ಅವನಿಗೆ ಅಲ್ಲೇ ಟ್ರೈ ಮಾಡಿಸಿ ಯಾವ್ದಾವ್ದು ಬೇಕು, ಯಾವ್ಯಾವ ಕಲರ್ ಬೇಕು ಅದನ್ನೆಲ್ಲ ತೊಗೊಂಡ್ವಿ. ಆ್ಯಂಡ್ ನಾವು ಹೊರಡೋ ಟೈಮಿಗೆ ಆಲ್ಮೋಸ್ಟ್ ಬಿಲ್ಲಿಂಗ್ ಕ್ಲೋಸ್ ಆಗ್ತಿತ್ತು. ಹೆಂಗೋ ರಿಕ್ವೆಸ್ಟ್ ಮಾಡಿಕೊಂಡು ಲಾಸ್ಟಲ್ಲಿ ನಾವು ಬಿಲ್ ಮಾಡಿಸ್ಕೊಂಡು ಮನೆಗೆ ಬಂದ್ವಿ.